Hello guys, welcome to my YouTube channel. Hi guys, welcome to Meghana's YouTube channel. Hi guys, welcome back to Meghana SK YouTube channel. Guys, welcome back to my YouTube channel. Meghana SK YouTube vlog. You'll the YouTube channel. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಗೋಕರ್ಣಕ್ಕೆ ಬಂದಿದ್ದೀನಿ. ನನ್ನ ಜೊತೆ ಮೇಘನಾ SK ಬ್ಲಾಗ್ಸ್. ಸೊ ನನ್ನ ಜೊತೆಗೆ ಇವಾಗಿದ್ದಾರೆ ಅಂಕಿತಾ, ಹರ್ಷಿತಾ ಮತ್ತೆ ನಮ್ಮಿಬ್ರು ತಂಗಿರು. ಇದು ಕೂದಲು ಒಂಚೂರು ಚೆನ್ನಾಗಿರ್ಲಿಲ್ಲ. ಇಲ್ಲ ಹೇಳಿ ಆಂಟಿ. ಏನಾಯ್ತು ಗೊತ್ತಾ, ಪ್ರಾಬ್ಲಿ ಈವ್ನಿಂಗ್ 6:30 ಸಮಥಿಂಗ್ ಆಗಿತ್ತು. ಒಂದು ಬೀಚ್ ಹತ್ರ ಇಲ್ಲೇ ನಿಯರ್ ಬೈ, ಒಂದು ನಮ್ಮ ಸ್ಟೇ ಹತ್ರ ನಿಯರ್ ಬೈ ಒಂದು ಬೀಚ್ ಇತ್ತು. ಆ ಬೀಚಿಗೆ ಹೋಗ್ಬಿಟ್ಟು ನಾರ್ಮಲಿ ಆಟ ಆಡ್ಕೊಂಡು ವಿಡಿಯೋಸ್ ಎಲ್ಲ ಮಾಡ್ಕೊಂಡಿದ್ವಿ. ಬಟ್ ಸೀರಿಯಸ್ಲಿ ನಾನಂತೂ ನೋಡಿಲ್ಲ. ಇವರೆಲ್ಲ ದೆವ್ವ ನೋಡಿದ್ದೀನಿ ಅಂತ ಹೇಳ್ತಿದ್ದಾರೆ. ನಿಜ ನೋಡ್ದ ವರ್ಷ? ಸೀರಿಯಸ್ ಆಗಿ ನೋಡಿದೆ. ನೀವು? ಬಟ್ ಅಷ್ಟು ಕ್ಲಿಯರ್ ಆಗಿ ನೋಡಿಲ್ಲ. ಅಲ್ಲ, ನಾನು ಅದ್ ನೋಡಿದಾಗ ಏನೋ ಟಾರ್ಪಲ್ ಅಂತ ಅನ್ಕೊಂಡೆ. ಆಮೇಲೆ ಇವ್ರೆಲ್ರು ಓಡೋದು ಮತ್ತೆ ನಿಜ ಅದು ಹಿಂಗೆ ಕೂದಲೆಲ್ಲ ಬಿಟ್ಕೊಂಡು ಹಿಂಗಿತ್ತು. ಹತ್ರ ಹೋದಾಗ ಹರ್ಷಿತಾ ಅವರು ನೋಡಿರೋದು ಇವಳು ಆಕ್ಚುಲಿ ಇತ್ತು ದೇವ ಏನೋ ನನ್ಗೆ ಆಟ ಆಡಿಸ್ತಿದ್ದಾರೆ ಅಂತ ಅನ್ಕೊಂಡೆ. ಬಟ್ ಫಸ್ಟ್ ಓಡೋದಾಗ ಹಂಗೆ ಅನ್ಕೊಂಡಿಲ್ಲ. ಅದಕ್ಕೆ ನಿಧಾನಕ್ಕೆ ಹಿಂದೆ ನೋಡ್ಕೊಂಡೆ. ಬಟ್ ನಾವು ಮತ್ತೆ ಟಾರ್ಚ್ ಹಾಕಿ ದೆವ್ವ ನೋಡೋದಂತೆ. ನಾನು ಟಾರ್ಟೈಸ್ ಬರ್ತಿದೆ ಅಂತ ಅನ್ಕೊಂಡೆ, ಆಯ್ತಾ? ಅಂಕಿತ ನೀನ್ ನೋಡ್ಲಿಲ್ವಾ? ಟಾರ್ಟೈಸ್ ಬರ್ತಿದೆ ಅನ್ಕೊಂಡೆ, ಬರ್ಲಿ. ಆಮೇಲೆ ಟಾರ್ಚ್ ಹಾಕ್ಬಿಟ್ಟು ನೋಡಿದ್ದು. ಟಾರ್ಚ್ ಹಾಕಿದ ತಕ್ಷಣ ಸೇಮ್ ನಿಂತಾರೆ. ಸೇಮ್ ನಂತರ ಆಕಾರನೇ ಇರ್ಲಿಲ್ಲ. ಹೌದು. ಆಮೇಲೆ ನನ್ನಷ್ಟು ಕ್ಯೂಟ್ ಆಗಿತ್ತು ಹಂಗಾದ್ರೆ ಅದು ದೆವ್ವ. ಲಾಸ್ಟ್ ಅಲ್ಲಿ ಹಿಂಗ್ ಹೋಗ್ಬೇಕಾದ್ರೆ ಆ ಗಾಳಿಲಿ ಅದು ಹಾರ್ಕೊಂಡು ಹೋಗ್ತಿತ್ತು. ಹೌದು, ಫುಲ್ಲು ದೂರದ ಬಂದ್ಮೇಲೆ. ದೂರದ ಅಲ್ಲ, ದೂರ ಬಂದ್ಮೇಲೆ. ಓಕೆ ಗೈಸ್, ಅವಳಿಗೆ ಎಷ್ಟು ಹೇಳ್ತಾ ಇದ್ದೀನಿ ಗೊತ್ತಾ? ಅದ್ರ ಮುಂದೆ ನಾನು ದೆವ್ವ ಗೆಳನ್ಗೆ ಯಾರ್ ನೀವು ಅಂತ ಸುಮ್ಮನೆ ತಮಾಷೆಗೆ ಹೇಳೋಣ ಅನ್ಕೊಂಡೆ. ನಿಜವಾಗ್ಲೂ ದೆವ್ವ ಇತ್ತು ಅಲ್ಲಿ. ದೆವ್ವ ಅಂತ ಬಂದ್ಬಿಟ್ಟು ಹೋಟೆಲ್ ಸ್ಟೇ ಮ್ಯಾನೇಜರ್ಗೇನೋ ಹೇಳಿದ್ರು. ಅವ್ರೇನೋ ಇನ್ನೊಂದು ಸ್ಟೋರಿ ಹೇಳ್ತಿದ್ರು. ಸ್ಟೋರಿ ಸ್ಟೋರಿ ಅದು ದೆವ್ವ ಅಲ್ಲ, ದೇವ್ರು. ಅವರು ಕಾಪಾಡಕ್ ಬಂದಿರ್ತಾರೆ. ಇಫ್ ಇನ್ ಕೇಸ್ ಏನಾದ್ರು ಅದು ಹೇಳಿದ್ರೆ, ನಿಮ್ಗೆ ಏನಾದ್ರು ನೀವು ಕೇಳಿಸ್ಕೊಂಡಿದ್ರೆ ಅಲ್ಲಿ ಹೋಗ್ಬಾರ್ದು ಬೀಚ್ ಹತ್ರ. ಹಂಗೋಗಿ ಎಷ್ಟೊಂದ್ ಜನ ಸತ್ತಿದ್ದಾರೆ ಅಂತ ಹೇಳಿದ್ರು. ಅದು ಹೇಳಿದ್ರು ಇಗ್ನೋರ್ ಮಾಡಿ ಹೋಗಿ ಅದ್ರೊಳಗಡೆ ಸತ್ತಿದ್ದಾರೆ ಅಂತ ಹೇಳಿದ್ರು. ಸೊ ಇವ್ರ ಪ್ರಕಾರ ಅದು ದೆವ್ವ, ಇಲ್ಲಿರೋ ಸ್ಟೇ ಅವ್ರ ಪ್ರಕಾರ ಅದು ದೇವ್ರು, ಅಜ್ಜಯ್ಯ. ಇವ್ರು ಅಜ್ಜಯ್ಯ ಅಂತ. ಹಾ, ಅವ್ರು ಅದೇ ತಾನೇ ಹೇಳಿದ್ರು, ಅಜ್ಜಯ್ಯ ಅಂತಾನೆ ಹೇಳಿದ್ರು ಅವರು. ನಾವು ಯಾನಾ ಕೇವ್ಗೆ ಬಂದಿದೀವಿ, ಟ್ರೆಕ್ಕಿಂಗ್ ಮಾಡ್ತಾ ಇದೀವಿ. ಹಾಯ್ ಹೇಳಲ್ಲ ಇವೆ. ಹಾಯ್ ಹೇಳಿ ವರ್ಷ. ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅವರ್ ಮೇಘನಾ SK aesthetic. ಸಾರಿ, SK ಮೇಘನಾ SK ಬ್ಲಾಗ್ಸ್. ಯಬ್ಬ, ಎಷ್ಟೊತ್ತು ಯೋಚನೆ ಮಾಡಿದ್ಲು. ನನ್ ಕಡ್ಡಿ ಕಣೆ ಅದು. ಹೌದಾ? ಕುಡ್ ಅಜ್ಜಿ ತರ ನಡ್ಕೊ ಬತ್ತವಳೆ. ಎಷ್ಟ್ ಚೆನ್ನಾಗೈತ್ ನೋಡು. ನಾನ್ ಕೋತಿನ ಅಲ್ಲಲ್ಲ ಅದು ಅಲ್ಲ, ನೀನು ಸ್ವಲ್ಪ ಸೈಡಿಂದ ತಿರ್ಗು. ಇವ್ರಿಬ್ರೇ ಹಿಂಗ್ ಓಡ್ತಾವ್ರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ SK ಯೂಟ್ಯೂಬ್ ಬ್ಲಾಗ್. ಎಷ್ಟತಿ ಹೇಳ್ತೀರಾ? ಅದೊಂದೇ ಡೈಲಾಗ್ ಬಿಟ್ಟು ಬೇರೆ ಏನಾದ್ರು ಹೇಳಿ. ಹೆಂಗ ಅನಿಸ್ತಿದೆ ಟ್ರೆಕ್ಕಿಂಗ್? ಏನಂದ್ರೆ ನಾವು ಟ್ರೆಕ್ಕಿಂಗ್ ಬಂದಿದೀವಿ, ಆದ್ರೆ ಆಂಟಿ ಬಿಟ್ಟು ಬೇರೆ ಯಾರು ಬೇಗ ನಡೆಯಲ್ಲ. ಆಂಟಿ ಕಾಲು ಉದ್ದ, ಗುಡುಗುಡು ಅಂತ ಹೊಡೈತಾರೆ. ಏನು ಉದ್ದ ಅಂದ್ರೆ ಆಂಟಿ ಏನು ಆಂಟಿ ಕಾಲು ಆಕ್ಚುಲಿ ನಮ್ಗಿಂತ ಜಾಸ್ತಿ ಆಂಟಿ ಸ್ಟ್ರೆಂತ್ ಆಗಿದ್ದಾರೆ. ಸಿಕ್ಕಾಪಟ್ಟೆ ಸ್ಟ್ರೆಂತ್ ಐತೆ ಆಂಟಿಗೆ. ಪಟ ಪಟ ಅಂತ ಓಡ್ತಾರೆ. ಆಗಿನ ಕಾಲದವ್ರಲ್ವಾ? ತೋರಿಸ್ತಾರೆ ಗೈಸ್. ಆಂಟಿ ಇದ್ದಾಗ ನೀವು 2000 ಕಿಡ್ ಇದ್ದಂಗಿದ್ರಿ, ಅದು ಇವಾಗ 80s ಕಿಡ್ ಆಗಿ. 90s ಕಿಡ್.
ಬಿಟ್ರೆ 70 ಅಂತಲ್ಲ ನೆಕ್ಸ್ಟ್ ಸಾರಿ ಹಾಕ ಬಂದ್ರೆ 60 ಅಂತಾಳೆ. ಅಣ್ಣ ನೀವು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ಹಾಯ್ ಹೇಳಿ. ಅಗೇನ್ ಸೇಫ್ ಕರ್ಕೊಂಡ್ ಬಂದು ಹಾಯ್ ಹೇಳ್ಬೇಕು ಇವ್ರೆ. ಹಾಯ್ ಹೇಳಿ. ಸೇಫ್ ಆಗಿ ಇಲ್ಲೆಲ್ಲ ಕರ್ಕ ಬಂದಿರೋದು ಇವ್ರೆ. ಸೇಫ್ ನೋಡಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ. ಅದೆಲ್ಲ ಅವ್ರ ಇಷ್ಟ. ಓಡ್ರಿ ಬೇಗ. ಆಂಟಿ ಓಡೋದ ನೋಡ್ರಿ ಅಂತ ನಾವು ರನ್ನಿಂಗ್ ರೇಸ್ ಮಾಡ್ತಾ ಇದೀವಿ. ಹೋಗಲ್ಲಪ್ಪ. ಇದೇ vlog. ನಾವು ರನ್ನಿಂಗ್ ರೇಸ್ ಮಾಡ್ತಾ ಇದೀವಿ. ಇಲ್ಲಿ ಟ್ರೆಕ್ಕಿಂಗ್ ಮಾಡ್ತಿಲ್ಲ, ರನ್ನಿಂಗ್ ರೇಸ್ ಮಾಡ್ತಿದೀವಿ. ಬರ್ತಾ ಇದೀನಿ. ಆ ಆಂಟಿ ವರ್ಷಂ ಕೊಟ್ಟಿರೋ ಅಷ್ಟು ಟಾರ್ಚರು ನಮ್ಮ ಅತ್ತೆನೂ ನನಗೆ ಕೊಡಲ್ಲ ಅನ್ಸುತ್ತೆ. ಬೇಗ ರೆಡಿ ಆಗಿ ಚಾಪೆ ಅಂದ್ರೆ ಫಸ್ಟ್ ಆಫ್ ಆಲ್ ಇವರೆಲ್ಲರೂ ಹೋಗಿದ್ದಾರೆ. ಆಂಟಿ ಬಕ್ರ ಆಗಿದ್ದಾರೆ, ನಾವ್ ಮಾಡಿಲ್ಲ. ಹುಷಾರಾಗ್ಬಿಟ್ಲು. ನೋಡ್ಕೊಂಡ್ಬಿಟ್ಲು ಕಂದ. ಇಲ್ಲ ತೋರ್ಸ್ದೆ. ಗೊತ್ತಾಗೋಯ್ತು ನೀವು ನಾಟಕ ಮಾಡ್ತಿದ್ದೀರಾ ಅಂತ. ಆಮೇಲೆ ಅಕ್ಕ ತೋರ್ಸಿದ್ರು ಎಲ್ಲರೂ ಸೇರ್ಕೊಂಡು ಜಗಳ ಆಡ್ತಿದ್ದಾರೆ ಆಂಟಿ ಏನ್ ಮಾಡ್ತಾರೆ ಅಂತ. ಏನು ಉಪ್ಪಿಗೆ ಉಪ್ಪುಗೆ ಉಪ್ಪಾಗೆ ಹಂಗಂದ್ರೆ ಹ್ಞೂ ಅರಿತೈತೆ ಅಳಿತೈತೆ ಅಂತ. ಇಲ್ಲ ಅಲ್ಲಲ್ಲ ಹರಿತಿದೆ ಬಟ್ ಅಲ್ಲಿ ಸಿಗುತ್ತೆ ನಮ್ಗೆ ಒಂದವೇ. ಅರಿತಿದೆ ಅರಿಲಿ ಹರಿ ಇನ್ನು ಹರಿ ಅಷ್ಟೇ. ಹಾ ಇದು ಅಲ್ಲಿ ಮರದ ಹೆಸರು ಹಾಕೋರೆ ಓದು. ಹಾ ಮರ ಮರ ಅಂತೆ. ಇವಳ್ದೆ ಯೂಟ್ಯೂಬ್ ಚಾನಲ್ ಅವಳೆ ಕಾಣಿಸ್ತಾ ಇಲ್ಲ. ಹಾ ಇವಳ್ದೆ ಯೂಟ್ಯೂಬ್ ಚಾನಲ್. ನಂದು ಯೂಟ್ಯೂಬ್ ಚಾನಲ್. ಅಲ್ಲಿ ನಿಮ್ಮ ಅಕ್ಕ ಕಡ್ಡಿ ಹಿಡ್ಕೊಂಡು ಹೋಯ್ತಾರದು ಅಂತ ಗೊತ್ತಂತೆ. ಹಾವುಗಳು ಬಂದ್ರೆ ಆ ಬಣ್ಣನ್ ಕಚ್ಚುತ್ತೆ ಅಂತ ಓಡ್ಸಕ್ಕಂತೆ. ಅದು ಬಣ್ಣ ಕಚ್ಚುತ್ತೆ ಅಂತ ಅವಳ ಓಡೋಗ್ಬಿಟ್ಟಿರ್ತಾರೆ ಕೋಲೆ ಬಿಸಾಡ್ಬಿಟ್ಟು. ನೀವು ರೀಲ್ಸ್ ಮಾಡ್ತೀರಲ್ವಾ? ಹಾಯ್ ಹೇಳಿ. ಹಾಯ್. ಒಂದ್ ಸೆಲ್ಫಿ ನೀವು ರೀಲ್ಸ್ ಮಾಡ್ತೀರಲ್ಲ, ನೀವು ಅವ್ರ ಅಮ್ಮ ಅಲ್ಲ? ಖಂಡಿತ ಒಂದ್ ಸೆಲ್ಫಿಗೆ 50 ರೂಪಾಯಿ ಆಗುತ್ತೆ. ಪರವಾಗಿಲ್ಲ ಸೆಲ್ಫಿನೇ ಬೇಡ. 100 ರೂಪಾಯಿ ಇಲ್ಲ ಕಡಿಮೆ ಆಗೋಯ್ತಲ್ಲ. 50 ರೂಪಾಯಿ 100 ರೂಪಾಯಿ ಮರ್ಯಾದೆ 3 ಕಾಸಿಗೆ ರಜಾಕಂದ್ರೆ ಇವಳೆ. ಆಂಟಿ ಎಷ್ಟು ಡಿಸಿಪ್ಲಿನ್ ಆಗಿ ಕೇಳಿದ್ರು ಗೊತ್ತಾ? ನಾವೇ ಜಾಲಿ ಜಾಲಿ ಎಲ್ಲ ಖಾಲಿ 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 ಹೋದ್ಮೇಲೆ ಖಾಲಿ ಖಾಲಿ. ಮನೆಗೆ ಒಂದ್ ಫೋಟೋ, ಊರ್ಗೊಂದ್ ಊಟ, ಅಷ್ಟೇ ಲೈಫು. ಅಯ್ಯೋ ಲೇ ಚಪ್ಪ. ಸಾಧನೆ ಕೋರಿದಾಗೆ ಸಾವಿರ ಸಾವಿರ ಚಪ್ಪ. ಯಾರಿಗೆ? Guys, welcome to Meghana's YouTube channel. Hi guys, welcome back to Meghana SK YouTube channel. ಯಾಕೆ ಮೇಘನಾ ಯೂಟ್ಯೂಬ್ ಚಾನಲ್ ಅಲ್ಲಿ ಅಶಿತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ನೋಡಿ ನೋಡಿ ನನ್ನೇ ನೋಡಿ. ಬರ್ಬೇಕು ನೀವು ಯಾನ ಕೇಳ್ತಿ ಬಂದ್ಬಿಟ್ಟು ನಮ್ಮ ಥರ ಕಷ್ಟಪಡ್ಬೇಕು. ಲೈಫಲ್ಲಿ ಎಷ್ಟು ಕಷ್ಟ ಇದೆ ಅಂದ್ಬಿಟ್ಟು ಎಲ್ರು ನೋಡ್ಬೇಕು. ಹುಡುಗಿನ ಪಕ್ಕ ನಿಂತ್ಕೊಂಡ್ರೆ ನಾನೇ ಚಿಕ್ಕೋಳು, ಅವಳೇ ಚಿಕ್ಕೋಳು ಅಂತ ಗೊತ್ತಾಯ್ತಲ್ಲ. ಇದು ವರ್ಷ ನಮ್ಮ ತಂಗಿ ಅದಕ್ಕೆ ಇಲ್ಲ ಎಂಥದ್ದು ಅಲ್ಲ. ನಾನು ನಿಮ್ಮ ಅಕ್ಕ, ನಿಮ್ಮ ಅಮ್ಮನ 2ನೇ ಮಗಳು, ನಾನು ಚಿಕ್ಕ ಅಲ್ಲ ಮಗಳು. ದೊಡ್ಡ ಮಗಳು. ನೀನ್ ಆಮೇಲೆ ಹುಟ್ಟಿರೋದು. ನಾನು ಹೇಳಿದಕ್ಕೆ ನೀನು ಹುಟ್ಟಿದ್ದು. ನಾನು ಬೇಡ ಅಮ್ಮ ಅಂದಿದ್ರೆ ನೀನು ಹುಡ್ತಿರ್ಲಿಲ್ಲ. ಯಾಕೆ? ಒಂದೇ ಸಾಕು, ನಾನು ಇದೀನಲ್ಲ ಅಂತಿದ್ದೆ. ಹಂಗೆ ಇಲ್ಲಿದೆಯಲ್ಲ ಮೆಟ್ಲು ಹತ್ಕೊಂಡು ಹೋಗೋದು ಅಂತಕ್ಕೆ ರೆಸ್ಟ್ ಮಾಡೋದು. ಸತ್ತವರ ಮೇಲೊಂದು ಗಿಡ ನಡಿ, ಸತ್ತವರು ಮತ್ತೆ ಹುಟ್ಟುತ್ತಾರೆ. ಅಬ್ಬಬ್ಬ, ಎಂತ ಲೈನ್ ಎಂತ ಲೈನು. ನನ್ನ ಚಪ್ಪಲು ಕಿತ್ತಾಯ್ತು. ಚಪ್ಲಿಗೆ ತೊಳಿತು ಅವ್ರದ್ದು. ಹಿಂಗೆ ಕಣೆ, ಗೊತ್ತು ಕಣ್ ಬಾರಲೆ. ನೀನ್ ಹಂಗ್ ಮಾಡೋದು ವೇಸ್ಟ್. ಹಾಕೊಂಬೇಡ, ಎಡಿಟ್ ಮಾಡ್ಕೊ. ತಾಯಿ ಇಟ್ಕೊ, ನಿನ್ ಬ್ಲಾಗ್ ತಾನೆ. ಗೈಸ್ ಇನ್ನ ಇದಕ್ಕಿನ್ನ 200 ಮೆಟ್ಲು ಹತ್ಬೇಕು ನೋಡಕ್ಕೆ ಹತ್ರದಿಂದ.
ಹಾ ಹೋಗಿ ನೋಡೋಣ ಏನಿದೆ ಅಂತ. ರಿಸ್ಕ್ ಇದೆ. ವಾ ಹಿಂಗೋದ್ರು ಹಂಗೆ ಹಂಗೋದ್ರು ಹಿಂಗೆ. ಆ ಅಯ್ಯ ಬಾಯ್ ಮಚ್ಚ ಗಾಗಲ್ಸ್ ಕೇಳಿಸ್ತದೆ. ಎಲ್ಲೇ ನಿಮ್ಮ ಅಮ್ಮ ವರ್ಷ ಗೋವಿಂದ. ನಿಮ್ಮ ಅಮ್ಮನ ಇಲ್ಲೇ ಬಿಟ್ಟು ಹೋಗ್ಬಿಟ್ರೆ ಏನ್ ಮಾಡ್ತೀಯಾ? ನಿಮ್ನ ಹೋಗಕ್ ಬಿಡಲ್ಲ. ನನ್ನ ಹೋಗಕ್ ಬಿಡಲ್ವಾ? ನಾನು ಕರ್ಕೊಂಡೋಗ್ತೀನಿ ವರ್ಷ. ಅವ್ರಮ್ಮ ಅವರಮ್ಮ ನೀನ್ ಕರ್ಕವ. ಏನ್ ಗೊತ್ತಾ, ಸುಮಂಟಿ ಕಾಣೆ ಆಗಿದ್ದಾರೆ. ಸುಮಂಟಿ ಕಾಣಿಸ್ತಾ ಇಲ್ಲ. ಇವರು ಬೆಳ್ಳಗೆ ಉದ್ದಕ್ಕೆ ಎಷ್ಟಡಿ ನಿಮ್ಮಮ್ಮ? 5.4 ಇರ್ಬೋದು. ಕಾಣೆ ಆಗಿರೋರು ಸಿಕ್ಕಿದ್ದಾರೆ. ಪ್ರೋತ್ಸಾಹಿಸಿದ ನಿಮ್ಗೆಲ್ಲ ಧನ್ಯವಾದಗಳು. ಸಕ್ಸಸ್ಫುಲಿ ಸಿಕ್ಕಿದ್ದಾರೆ. ಹುಡುಕದಲ್ಲ ಆಂಟಿ ಆಂಟಿ ಅಂತ ಕಿರಿಸ್ತಾ ಇದ್ವಿ. ಯಾವ ಮೂವಿಲಿ? ಮಂದಾರ ಹೂವಲ್ಲಿ ರಮೇಶ್ ಇದ್ರ ಬಗ್ಗೆ ಹೇಳ್ತಾನೆ. ಹೌದಾ? ಕರೆಕ್ಟ್ ನೋಡಿದೀನಿ. ಯಾನಕ್ಕೆ ಬಗ್ಗೆ. ಇಲ್ಲಿ ಭಸ್ಮಾಸುರ ಬಂದು ತಪಸ್ ಮಾಡೋ ಟೈಮಲ್ಲಿ ಶಿವನೇ ಬಂದು ವರ ಕೊಡ್ತಾರೆ. ಅದೇ ಅವನು ಏನ್ ಮುಟ್ಟಿದ್ರು ಭಸ್ಮ ಆಗ್ಲಿ ಅಂತ. ಈಗ ಅವನೇ ಕೇಳ್ಕೊಂಡಿರ್ತಾನೆ, ನಾನು ಏನೇ ಮುಟ್ಟಿದ್ರು ಎಲ್ಲ ಭಸ್ಮ ಆಗ್ಲಿ ಅಂತ. ಅವನು ಫಸ್ಟ್ ಕೇಳು ಹಂಗಂತ ಹೇಳ್ದಾಗ, ಅಂದ್ರೆ ತಲೆ ಮೇಲೆ ಕೈ ಇಟ್ಟರೆ ಮಾತ್ರ ಹಂಗಂತ ಹೇಳಿದಾಗ ಶಿವ ಬಂದ್ಬಿಟ್ಟು ತಥಾಸ್ತು ಅಂದಿರ್ತಾನೆ. ಅದಕ್ಕೆ ಶಿವ ಹೇಳಿರೋದು ಸತ್ಯನ ಸುಳ್ಳ ಅಂತ ಟೆಸ್ಟ್ ಮಾಡೋದಕ್ಕೋಸ್ಕರ ಶಿವನ ಮೇಲೆ ಕೈ ಇಡಕ್ ಹೋಗ್ತಾನೆ ಭಸ್ಮಾಸುರ. ಅವಾಗ ಕೈ ಹಿಡಿಯಕ್ ಹೋಗ್ತಾರಲ್ಲ, ಅದಕ್ಕೆ ಶಿವ ತಪ್ಸ್ಕೊಂಡು ಹೋಗ್ಬಿಡ್ತಾರೆ. ನಾನ್ ಕೊಟ್ಟಿರೋವರ ನನ್ಗೆ ಮುಳ್ಳಾಗುತ್ತಲ್ಲ ಅಂತ ಅಂದ್ಬಿಟ್ಟು ಶಿವ ಬಂದ್ಬಿಟ್ಟು ನಾರಾಯಣನ ಹತ್ರ ಹೇಳ್ಕೊಂತಾರೆ. ನಾರಾಯಣ ಬಂದ್ಬಿಟ್ಟು ಹುಡುಗಿ ರೂಪದಲ್ಲಿ ಬಂದು ಡ್ಯಾನ್ಸರ್ ಆಗಿ ಬಂದು ಡ್ಯಾನ್ಸ್ ಆಡಿ ನಾನು ಹಿಂಗ್ ಮಾಡ್ತೀನಿ ಹಂಗೆ ಮಾಡಿ ಅಂತ ಭಸ್ಮಾಸುರ ಅವಳು ಬಂದ್ಬಿಟ್ಟು ಲಾಸ್ಟಲ್ಲಿ ಡ್ಯಾನ್ಸ್ ಆಡಿ ಹಿಂಗೆ ಕೈ ಇಟ್ಕೊಂತಾಳೆ. ಭಸ್ಮಾಸುರ ಹಂಗೆ ಇಟ್ಟಾಗ ಭಸ್ಮಾಸುರ ಯಾಕಂದ್ರೆ ಭಸ್ಮ ಆಗ್ತಾನೆ. ಸೊ ತಪಾಸ್ ಮಾಡೋ ಟೈಮಲ್ಲಿ ಇಲ್ಲೇ ಬಂದು ತಪಾಸ್ ಮಾಡ್ತಾ ಇದ್ದ. ಅವನು ಕೊಟ್ಟಿರೋ ವರ ಪವರ್ ತಡಿಯಕ್ಕಾಗದೆ ಇದು ಕಪ್ಪಾಗಿದೆ ಅಂತ ಹೇಳ್ತಾರೆ. ಇಷ್ಟೇ. ಕರೀರಿ ಆಂಟಿ. ಆಂಟಿ ಅಮ್ಮ ವಿಡಿಯೋ ಮಾಡಂಗಿರಲಿಲ್ಲ, ಸೊ ಅದಕ್ಕೆ ವಿಡಿಯೋ ಮಾಡಿಲ್ಲ. ದೇವಸ್ಥಾನದೊಳಗಿರೋ ದೇವರು ಭೈರವೇಶ್ವರ ಶಿವ. ಭೈರವೇಶ್ವರದು ಒಂದು ಕತೆ ಇದೆ. ನಾನೇನಾದ್ರೂ ನನ್ನ ಮದ್ವೆ ಕರೆದ್ರೆ ನಾನೇ ಹೇಳ್ತೀನಿ ಆ ಹುಡುಗರಿಗೆ ಏನಂತ, ಮದ್ವೆ ಆಗ್ಬೇಡ. ಯಾಕೆ? ಬಟ್ ನಿನ್ ಮಾನ ಮರ್ಯಾದೆ ಎಲ್ಲಾರು ಹೊರಗಡೆ ಕರ್ಕೊಂಡು ಹೋದಾಗ ಹುಷಾರಾಗಿರಪ್ಪ. ಕಳ್ದು ಬಿಡ್ತಾಳೆ. 2 ರೂಪಾಯಿಗೆ ಹಾಕ್ತಾಳೆ. ಬಾಯಿ ಸ್ವಲ್ಪ ಬೀಗ ಹಾಕ್ಸ್ಕೊಂಡು ಕರ್ಕೊಂಬ ಜೋಪಾನಾಗಿ ಅಂತ. ಇದಕ್ಕೆ ನಿನ್ನ ಅನಿಸಿಕೆ ಅಭಿಪ್ರಾಯ ಶಿತಾ? ಅಷ್ಟೇ ಹಂಗಲ್ಲ ಅರ್ಥ ಆಯ್ತು.